ಬಿಕ್ಲಾ ಶಿವ ಕೊಲೆ ಕೇಸಿನ ನಂತರದಲ್ಲಿ ಇಡೀ ಒಂದು ಪ್ರಕರಣವನ್ನು ಕರ್ನಾಟಕ ಸರ್ಕಾರ ಸಿಐಡಿಗೆ ವರ್ಗಾವಣೆ ಮಾಡಿತು. ಸಿಐಡಿ ಅಧಿಕಾರಿಗಳು ನಿನ್ನೆ ಕೇಸ್ ಫೈಲನ್ನು ಎಸಿಪಿ ಪ್ರಕಾಶ್ ರಾಥೋಡ್ ಅಂತ ಅಂದರೆ ಈ ಹಿಂದೆ ತನಿಖಾಧಿಕಾರಿಯಾಗಿದ್ದಂತೆ ಎಸಿಪಿ ಪ್ರಕಾಶ್ ರಾಥೋಡ್ ಅವರ ಕಡೆಯಿಂದ ವಶಕ್ಕೆ ಪಡ್ಕೊಂಡು ಅಂದರೆ ತಮ್ಮ ಕಸ್ಟಡಿಗೆ ಪಡ್ಕೊಂಡ್ರು. ಡಿವೈಎಸ್ಪಿ ಆಗಿರುವಂಥ ಉಮೇಶ್ ಈ ಒಂದು ಪ್ರಕರಣದ ತನಿಖಾಧಿಕಾರಿ ಆಗಿರ್ತಾರೆ. H&B ವಿಭಾಗದ ಒಂದು ಅಧಿಕಾರಿಗಳು H&B ವಿಭಾಗದ SP ಆಗಿರುವಂಥ ವೆಂಕಟೇಶ್ ಅವರು ಈ ಒಂದು ಪ್ರಕರಣದ ಒಂದು ಉಸ್ತುವಾರಿಯನ್ನು ನೋಡ್ಕೊಳ್ತಾರೆ. ಸದ್ಯ ಈಗ ನಾವು ನೇರವಾಗಿ ಬಿಕ್ಲಾ ಶಿವನ ಕೊಲೆ ನಡೆದಿದ್ದಂಥ ಭಾರತೀನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇದ್ದೀವಿ. ಅಂದರೆ ಭಾರತೀನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿರುವಂಥ ಬಿಕ್ಲಾ ಶಿವನ ಮನೆಯ ಮುಂದೆ ಏನು ಒಂದು ಕೊಲೆ ನಡೆದಿತ್ತು, ಸೇಫ್ ಮೆಡಿಕಲ್ಸ್ ಅಂತೇಳಿ. ಆ ಮೆಡಿಕಲ್ಸಿನ ಮುಂಭಾಗದಲ್ಲೇ ಇದ್ದೀವಿ. ಈಗಾಗಲೇ ಸ್ಥಳಕ್ಕೆ ಸಿಐಡಿಯ ಸಂಪೂರ್ಣ ಅಧಿಕಾರಿಗಳ ತಂಡ ಭೇಟಿಯನ್ನು ಕೊಟ್ಟು ಸ್ಥಳೀಯ ಅಧಿಕಾರಿಗಳಾದಂಥ ಅಂದರೆ ಭಾರತೀನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂಥ ಫಿರೋಜ್ ಅವ್ರ ಕಡೆಯಿಂದ ಮತ್ತು ಪುಲಕೇಶ್ ನಗರ ಸಬ್ ಡಿವಿಷನಿನ ACP ಆಗಿರುವಂಥ ಗೀತಾ ಅವ್ರ ಕಡೆಯಿಂದ ಅಂದರೆ ಸ್ಥಳೀಯ ಅಧಿಕಾರಿಗಳಿಂದ ಒಂದಷ್ಟು ಮಾಹಿತಿಗಳನ್ನು ಮತ್ತು ಫೋಟೋಸ್ಗಳನ್ನು ಮತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲೆ ಹಾಕಿರುವಂಥ ಕೇಸ್ ಫೈಲ್ಗಳನ್ನು ಎಲ್ಲದನ್ನೂ ಒಂದು ಪಡೆದುಕೊಂಡು ಪರಿಶೀಲನೆ ಮಾಡುವಂಥ ಕೆಲಸ ಆಗ್ತದೆ. ನಿನ್ನೆ ಒಂದು ಪ್ರಕರಣದ ತನಿಖಾಧಿಕಾರಿಯಾಗಿದ್ದಂಥ ಪ್ರಕಾಶ್ ರಾಥೋಡ್ ಅವರು ಕೇಸ್ ಫೈಲನ್ನು ಹಸ್ತಾಂತರ ಮಾಡಿದ್ರು ಸಹಿತ ಕೇಸಿನ ಮೈನ್ಯೂಟ್ ಡೀಟೇಲ್ಸ್ಗಳೆಲ್ಲವೂ ಸಹಿತ ಸ್ಥಳೀಯ ಅಧಿಕಾರಿಗಳಿಗೆ ಮಾಹಿತಿ ಇರುತ್ತೆ. ಹೀಗಾಗಿ ಸ್ಥಳ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಸ್ಥಳ ಪರಿಶೀಲನೆಯನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಸ್ಥಳೀಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಈ ಒಂದು ಇವರು ಏನು ಅಧಿಕಾರಿಗಳು ನಿಂತಿರುವಂಥ ಜಾಗ ಏನಿದೆ, ಆ ನಿಂತಿರುವಂಥ ಜಾಗದಿಂದ ಕೇವಲ ಒಂದು 4-5 ಅಡಿಗಳ ಮುಂದೆ ಇರುವಂಥ ಈ 2 ಕಾರ್ಗಳ ನಡುವೆ ಏನಿದೆ ಅಂದರೆ ಒಂದು 2-3 ಕಾರ್ಗಳು ಏನು ನಿಂತಿದೆ, ಈ ಕಾರ್ಗಳ ನಡುವೆಯಲ್ಲ ಆತನನ್ನು ಬಿಕ್ಲಾ ಶಿವನನ್ನು ಒಂದು ಸಿಕ್ಕಾಕಿಸ್ಕೊಂಡು ಸಂಪೂರ್ಣವಾಗಿ ಮನ ಬಂದಂತೆ ಹಲ್ಲೆ ಮಾಡುವಂಥ ಕೆಲಸ ಆಗಿತ್ತು. ಸ್ಥಳದಲ್ಲೇ ಕೊಲೆ ಮಾಡುವಂಥದ್ದಾಗಿತ್ತು. ಈಗ ಸದ್ಯಕ್ಕೆ ಹಿಂದಿನ ತನಿಖಾಧಿಕಾರಿ ಆಗಿರುವಂಥ ಪ್ರಕಾಶ್ ರಾಥೋಡ್ ಮತ್ತು ಅವರ ತಂಡ ಒಟ್ಟು 16 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಆ 16 ಜನರನ್ನು ಅರೆಸ್ಟ್ ಮಾಡಿದರೆ ಒಬ್ಬ ಆರೋಪಿ ಜಗದೀಶ ಅಲಿಯಾಸ್ ಜಗ್ಗ ಏನು ಪ್ರಕರಣದ ಪ್ರಮುಖ ಆರೋಪಿ ಇದ್ದಾನೆ ಆತ ಮತ್ತು ಇನ್ನೊಬ್ಬ ಧನಂಜಯ ಅನ್ನೋ ಒಬ್ಬ ಆರೋಪಿ ಇಬ್ಬರು ನಾಪತ್ತೆಯಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಜಗದೀಶ ಅಲಿಯಾಸ್ ಜಗ್ಗ ಏನಿದ್ದಾನೆ ಈತ ದುಬೈನಲ್ಲಿ ಕರ್ನಾಟಕದ ಮೂಲದ ಒಬ್ಬ ಉದ್ಯಮಿಯ ಸಹಾಯದಿಂದ ತಲೆಮರೆಸ್ಕೊಂಡಿದ್ದಾನೆ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಈಗಾಗಲೇ ಕೇಸ್ ಫೈಲನ್ನು ಪಡೆದುಕೊಂಡು ಸ್ಥಳವನ್ನು ಪರಿಶೀಲನೆ ಮಾಡ್ತಿರುವಂಥ CID ಟೀಮ್ ತಮ್ಮ ತನಿಖೆಯನ್ನು ಸಹಿತ ಚುರುಕಾಗಿ ಮಾಡಿದ್ದಾರೆ. ಸಾಮಾನ್ಯವಾಗಿ CIDಗೆ ಹೋದರೆ ಸ್ಲೋ ಆಗುತ್ತೆ ಇನ್ವೆಸ್ಟಿಗೇಷನ್ ಅಂತ ಇತ್ತು ಹಿಂದಿನ ದಿನಗಳಲ್ಲಿ. ಆದರೆ ಈಗ ಅದಕ್ಕೆ ಒಂದು ಸ್ಪೀಡನ್ನು ಕೊಟ್ಟು ಈಗ ಒಂದು ಸಂಡೇ ಆದರೂ ಸಹಿತ ಇವತ್ತು ಸರ್ಕಾರಿ ರಜೆ ಇದ್ದರೂ ಸಹಿತ ಅಧಿಕಾರಿಗಳು ತಮ್ಮ ಕೆಲಸವನ್ನು ಕೇಸ್ ಫೈಲನ್ನು ತೆಗೆದುಕೊಂಡು ಮುಂದುವರಿಸಿದ್ದಾರೆ. ನಾಳೆ ಅಧಿಕಾರಿಗಳು ಏನಿದ್ದಾರೆ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿ ತಮಗೆ ಬೇಕಾದಂಥ ಆರೋಪಿಗಳನ್ನು ನ್ಯಾಯಾಲಯದ ಮೂಲಕವಾಗಿ ಬಾಡಿ ವಾರೆಂಟ್ ಹಾಕಿ ತಮ್ಮ ಕಸ್ಟಡಿಗೆ ಪಡೆದುಕೊಳ್ಳುವಂಥ ಒಂದು ಸಿದ್ಧತೆಯಲ್ಲಿದ್ದಾರೆ. ಕ್ಯಾಮರಾ ಪರ್ಸನ್ ಬಸವರಾಜು ಜೊತೆ ಪ್ರಜ್ವಲ್ TV9 ಬೆಂಗಳೂರು.